ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸಚಿವರುಗಳ ಸೇರ್ಪಡೆಯಾಯಿತು. ಈಗ ಖಾತೆ ಹಂಚಿಕೆ ಪ್ರಕ್ರಿಯೆ ನೋಡಿ. ನಿನ್ನೆಯಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟು ವಿಚಾರಗಳು ಓಡಾಡ್ತಾ ಇದೆ. ಯಾಕಂದರೆ ಒಂದಷ್ಟು ಶಾಸಕರುಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಇತ್ತು. ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಇವರು ಸೇರ್ಪಡೆಯಾಗೇ ಆಗ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಿಡಲ್ಲ. ಅಂದರೆ ಈ ಸಚಿವರ ಆಯ್ಕೆ ವಿಚಾರದಲ್ಲಿ ಡಿ.ಕೆ. ಶಿವಕುಮಾರ್ ಅವರಿಗಿಂತ ಸಿದ್ದರಾಮಯ್ಯ ಅವರೇ ಮೇಲುಗೈಯಾಗಿದ್ದಾರಾ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿದ್ದಂತಹ ಸಚಿವರುಗಳೇ ಬಹುತೇಕ ರಿಪೀಟ್ ಆಗಿದ್ದಾರೆ. ಅವರ ಆಪ್ತರುಗಳಿಗೇನೆ ಸಚಿವ ಸ್ಥಾನ ಕೊಡಿಸುವಲ್ಲಿ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಅಂದರೆ ಅವ್ರ ಕೈಯೇ ಮೇಲಾಗಿದೆ ಅಂತಲೇ ಹೇಳಬಹುದು. ನೋಡಿ, CM ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಯಾವುದೇ ಸ್ಥಾನ ಇಲ್ಲ, ಸಚಿವ ಸ್ಥಾನ ಇಲ್ಲ. ಆರಂಭದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತು, ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅಂತ ಹೇಳಿ ಘೋಷಣೆ ಆಗ್ತಾ ಇದ್ದಂತೆ ಡೆಲ್ಲಿಗೆ ಅವರೆಲ್ಲ ಹೋಗ್ತಾರೆ, ಅಲ್ಲಿ ಒಂದಷ್ಟು ಸರ್ಕಸ್ಗಳಾಗುತ್ತೆ. ಜೂನ್ 3ನೇ ತಾರೀಕು ಪ್ರಮಾಣ ವಚನ ಸಾಯಂಕಾಲ 4:05ಕ್ಕೆ. ಆಗ DCM ವಿಚಾರ ಬಂದಾಗ ಲಕ್ಷ್ಮೀ ಹೆಬ್ಬಾಳ್ಕರ್ ಲಕ್ಷ್ಮಕ್ಕಂಗೂ ಕೂಡ DCM ಮಾಡಲಾಗುತ್ತೆ ಅನ್ನುವ ವಿಚಾರಗಳು ಕೂಡ ಕೇಳಿಬರುತ್ತೆ. ಬಟ್ ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ DCMೂ ಇಲ್ಲ, ಈ ಕಡೆ ಸಚಿವ ಸ್ಥಾನವೂ ಇಲ್ಲ. ಇಲ್ಲಿ ಸಿದ್ದರಾಮಯ್ಯನವರ ಪರಮಾಪ್ತರು ಜಮೀರ್ ಅಹಮದ್ ಖಾನ್ ಅವರು ಜಮೀರ್ ಅಣ್ಣಂಗೂ ಇಲ್ಲ, ಲಕ್ಷ್ಮಕ್ಕಂಗೂ ಇಲ್ಲ ಅನ್ನುವ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇರೋದು. ಮೊದಲ ಲೀಸ್ಟಲ್ಲಿ ಸಚಿವ ಸ್ಥಾನ ಪಡೆಯದ ಪ್ರಮುಖರು ಇವರು. ತುಂಬ ಜನ ಇದ್ದಾರೆ, ಅದರಲ್ಲಿ ಪ್ರಮುಖರು ಅಂದರೆ ಇವರಿಬ್ಬರೇ. ನೋಡಿ, ಡಿ.ಕೆ. ಶಿವಕುಮಾರ್ ಅವರ ಜೊತೆಗೆ ನಿನ್ನೆ ಸಾಯಂಕಾಲ 13 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆದರೆ ಸಿದ್ದರಾಮಯ್ಯ ಕ್ಯಾಬಿನೆಟ್ನಲ್ಲಿದ್ದಂಥ ಪ್ರಮುಖ ಸಚಿವರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ, ಅದು ಜಮೀರ್ ಅಹಮದ್ ಅವರಿಗೆ. ಅದರ ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ, ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಉಪಮುಖ್ಯಮಂತ್ರಿಯಾಗಿ, KH ಮುನಿಯಪ್ಪ, KJ ಜಾರ್ಜ್, MB ಪಾಟೀಲ್, ರಾಮಲಿಂಗಾರೆಡ್ಡಿ, ಅದರ ಜೊತೆಗೆ ಸತೀಶ್ ಜಾರಕಿಹೊಳಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ, UT ಖಾದರ್, ಈಶ್ವರ್ ಖಂಡ್ರೆ, ಯತೀಂದ್ರ ಸಿದ್ದರಾಮಯ್ಯ, ಭೈರತಿ ಸುರೇಶು, ಶರಣಪ್ರಕಾಶ್ ಪಾಟೀಲ್, ಇಷ್ಟೂ ಜನರು ಕೂಡ ಡಿ.ಕೆ. ಶಿವಕುಮಾರ್ ಅವರ ಸಂಪುಟಕ್ಕೆ ಸೇರ್ಪಡೆಯಾಗ್ತಾರೆ. ಹಾಗಾದರೆ ಯಾರೆಲ್ಲ ಚಾನ್ಸ್ ಮಿಸ್ ಮಾಡಿಕೊಂಡ್ರು ನೋಡಿ. ಮೊದಲನೇದಾಗಿ ಎಲ್ಲರ ಕಣ್ಣಿದ್ದಿದ್ದು ಲಕ್ಷ್ಮೀ ಹೆಬ್ಬಾಳ್ಕರ್. ಮಹಿಳಾ ಕೋಟಾದ ಅಡಿಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಕೊಡಲಾಗುತ್ತೆ. ಕಳೆದ ಬಾರಿ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆಯಾಗಿದ್ದರು. ಬಟ್ ಡಿ.ಕೆ. ಶಿವಕುಮಾರ್ ಅವರಿಗೆ ಬಹಳ ಆಪ್ತರಾಗಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ರಾಜಕೀಯ ಗುರು ಅನ್ನೋ ರೀತಿಯಲ್ಲೇ ಪ್ರತಿ ಬಾರಿಯೂ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾತಾಡ್ತಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನು ಸಂಪುಟಕ್ಕೆ ಸೇರ್ಪಡೆ ಆಗಬಹುದು ಅನ್ನುವ ನಿರೀಕ್ಷೆಗಳು ಕೂಡ ಇತ್ತು. ಲಕ್ಷ್ಮೀ ಹೆಬ್ಬಾಳ್ಕರು ಇಲ್ಲ, ಮತ್ತು ಯಾವ ಮಹಿಳೆಯರಿಗೂ ಕೂಡ ಚಾನ್ಸ್ ಕೊಟ್ಟಿಲ್ಲ ಡಿ.ಕೆ. ಶಿವಕುಮಾರ್ ಅವರ ಸಂಪುಟದಲ್ಲಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಮಿಸ್ ಆಗುತ್ತೆ, ಜಮೀರ್ ಅಹಮದ್ ಅವರಿಗೆ ಮಿಸ್ ಆಗುತ್ತೆ, HC ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರ ಅತ್ಯಾಪ್ತರು, ದಿನೇಶ್ ಗುಂಡೂರಾವ್ ಅವರಿಗೆ ಮಿಸ್ಸು, HK ಪಾಟೀಲು, ಮಧು ಬಂಗಾರಪ್ಪ ಅವರಿಗೆ ಮಿಸ್ ಆಗುತ್ತೆ, ಸಂತೋಷ್ ಲಾಡ್ ಅವರಿಗೆ ಮಿಸ್ ಆಗುತ್ತೆ, MC ಸುಧಾಕರ್ ಅವರಿಗೆ ಮಿಸ್ ಆಗುತ್ತೆ, SS ಮಲ್ಲಿಕಾರ್ಜುನ್ ಅವರಿಗೆ ಮಿಸ್ ಆಗುತ್ತೆ, ಶಿವರಾಜ್ ತಂಗಡಗಿ ಅವರಿಗೆ ಮಿಸ್ ಆಗುತ್ತೆ, ಬೋಸರಾಜು ಅವರಿಗೆ ಮಿಸ್ ಆಗುತ್ತೆ. ಇಷ್ಟೂ ಜನ ಮಿಸ್ ಆಗಿರುವಂಥವ್ರು. ನೋಡಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿಚಾರಕ್ಕೆ ಬರೋದಾದರೆ DCM, ನಾನು ಆಗಲೇ ಹೇಳಿದ್ನಲ್ಲ, DCM ಆಗ್ತಾರೆ ಅನ್ನುವ ವಿಚಾರಗಳು ಕೂಡ ಬಹಳಷ್ಟು ಹರಿದಾಡ್ತಾ ಇತ್ತು. ಈ ಕಡೆ DCMೂ ಇಲ್ಲ, ಆ ಕಡೆ ಸಚಿವ ಸ್ಥಾನವೂ ಇಲ್ಲ. ಎರಡನೇ ಹಂತದ ಲೀಸ್ಟಲ್ಲಿ ನೋಡಬಹುದಾ? ಎರಡನೇ ಹಂತದ ಲೀಸ್ಟಲ್ಲಿ ಬಹುತೇಕ ಡೌಟ್ ಅನ್ನುವ ಮಾತುಗಳೇ ಕೇಳಿಬರ್ತಾ ಇದೆ. ಯಾಕಂದರೆ ಮೊದಲನೇ ಬಾರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾನ್ಸ್ ಕೊಟ್ಟಾಗಿದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ. ಎರಡನೇ ಬಾರಿನೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಚಾನ್ಸ್ ಕೊಟ್ಟರೆ ಇನ್ನೂ 3 ಜನ MLAಗಳಿದ್ದಾರೆ ಕಾಂಗ್ರೆಸ್ಸಲ್ಲಿ. ಖನಿಜ ಫಾತಿಮಾ ಅವರಿದ್ದಾರೆ, ಆಮೇಲೆ ನಮ್ಮ ನಯನಾ ಮೋಟಮ್ಮ ಅವರಿದ್ದಾರೆ, ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, 4 ಜನ ಇರೋದ್ರಿಂದ, ಮತ್ತು ರೂಪಕಲಾ ಶಶಿಧರ್ ಅವರು, KH ಮುನಿಯಪ್ಪ ಅವರ ಪುತ್ರಿ. ಮುನಿಯಪ್ಪ ಅವರು ಸಂಪುಟದಲ್ಲಿ ಇರೋದ್ರಿಂದ ಅವ್ರ ಪುತ್ರಿಗಂತೂ ಸ್ಥಾನ ಸಿಗಲ್ಲ. ಹಾಗಾಗಿ ನಯನಾ ಮೋಟಮ್ಮ ಅವರು ಕೂಡ ರೇಸಲ್ಲಿದ್ದಾರೆ. ಅವರು ಕೂಡ ಬುದ್ಧಿವಂತರು, ಸಾಕಷ್ಟು ಓದ್ಕೊಂಡಿದ್ದಾರೆ. ಅವರ ತಾಯಿ ಮೋಟಮ್ಮ ಅವರ ಕೊಡುಗೆ ಕಾಂಗ್ರೆಸ್ ಪಕ್ಷಕ್ಕೆ ಎಷ್ಟಿದೆ ಅನ್ನೋದು ಗೊತ್ತು. ಮತ್ತು ಖನಿಜ ಫಾತಿಮಾ ಅವರ ಬಗ್ಗೆ ನಾವು ಮಾತನಾಡೋದಾದರೆ ಅವರು 2018ರಿಂದಲೇ ಸಚಿವ ಸ್ಥಾನಕ್ಕೋಸ್ಕರ ಲಾಬಿ ಮಾಡ್ತಾ ಇದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನು 2018ರಲ್ಲೇ ಭೇಟಿ ಮಾಡಿದರು. ಮೊನ್ನೆ ಅಷ್ಟೇ ಡೆಲ್ಲಿಗೆಲ್ಲ ಹೋಗಿ ಬಂದರು, ಅವರಿಗೂ ಮಿಸ್ ಆಗಿದೆ.
ಸೊ ಹಾಗಾಗಿ ಅವ್ರನ್ನ ಬಿಟ್ಟರು ಇವ್ರಿಗೆ ಕೊಟ್ಟರು ಕೂಡ ಕಷ್ಟ. ಸೊ ಹಾಗಾಗಿ ಬಟ್ ಮಹಿಳೆಯರಿಗಂತೂ ಚಾನ್ಸ್ ಕೊಡಲೇಬೇಕು. ಯಾಕಂದರೆ ನಿನ್ನೆಯಿಂದನೇ ಸಾಕಷ್ಟು ವಿರೋಧ ವ್ಯಕ್ತವಾಗಿದೆ. ಯಾಕೆ ಮಹಿಳೆಯರನ್ನು ಕಡೆಗಣಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ? ಹಂಗಾರೆ ಮಹಿಳೆಯರಿಗೆ ಸ್ಥಾನ ಇಲ್ವಾ? ಮಹಿಳೆಯರನ್ನ ಮರ್ತ್ಕೊಂಡ್ಬಿಡ್ತಾ? ಬರೀ ಫ್ರೀ ಟಿಕೆಟ್ ಕೊಟ್ಬಿಟ್ಟು ಬಸ್ಸಲ್ಲಿ ಓಡಾಡ್ಬಿಡಿ, 2,000 ರೂಪಾಯಿ ಇಟ್ಕೊಂಬಿಡಿ ಅಂದರೆ ಸಾಕಾ? ಇಷ್ಟು ವರ್ಷಗಳ ಕಾಲ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳೆಯರು ಏನೂ ಕೊಡುಗೆ ಕೊಟ್ಟೇ ಇಲ್ವಾ? ಈ ರೀತಿಯ ಚರ್ಚೆಗಳು ರಾಜ್ಯಾದ್ಯಂತ ಶುರುವಾಗಿದೆ. 3.5 ಕೋಟಿ ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹಾಗಾಗಿ 2ನೇ ಹಂತದ ಲೀಸ್ಟಲ್ಲಾದರೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ಸಿಗುತ್ತೆ ಅನ್ನುವ ನಿರೀಕ್ಷೆಯಲ್ಲೂ ಕೂಡ ಇದ್ದಾರೆ. ಸೊ ಕಾದ್ ನೋಡೋಣ ಅಲ್ಟಿಮೇಟ್ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ ಅಂತ.